ಹುಳಿ ಖಾರ ಕರೆಕ್ಟಾಗಿ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಟೇಸ್ಟ್. ಯಾವುದೇ ಕಾರಣಕ್ಕೂ ಮುಚ್ಚಾಗೋವರೆಗೂ ಹಂಗೆ ಬಿಟ್ಟು ಮೊದಲಿಗೆ ಹಾಗಲಕಾಯಿ ತೊಗೊಂಡು ಅದರೊಳಗಡೆ ಇರೋ ಸಿಪ್ಪೆ ಬೀಜಗಳ ಥರ ಬರುತ್ತಲ್ಲ ವೈಟ್ ಕಲರ್ದು, ಅದನ್ನು ತೆಗಿಬೇಕು. ಅದು ಹಾಕಿದ್ರೇ ಸ್ವಲ್ಪ ಕಹಿ ಜಾಸ್ತಿ ಅಂತ ಹೇಳ್ತಾರೆ. ಅದನ್ನು ತೆಗೆದುಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಹಂಗೆ ನೆನೆಸಾಕ್ಬಿಟ್ರೆ ಸ್ವಲ್ಪ ಕಹಿ ಅನ್ನೋದು ಕಮ್ಮಿ ಆಗುತ್ತೆ. ಸೊ ಹಾಗಲಕಾಯಿ ಪಲ್ಯಕ್ಕೆ ಕಹಿ ಅನ್ನೋದು ಇಲ್ಲ ಅಂದ್ರೇ ಸ್ವಲ್ಪ ಚಿಕ್ಕ ಮಕ್ಕಳು ಸಹ ಚೆನ್ನಾಗಿ ಇಷ್ಟಪಟ್ಟು ತಿಂತಾರಲ್ಲ. ಸೊ ಅದರಿಂದ ಇದನ್ನು ಕಲಸಿ ಒಂದು ಅರ್ಧ ಗಂಟೆ ಆದಮೇಲೆ ನೋಡಿ ಈ ರೀತಿ ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ. ಅದನ್ನು ಸ್ವಲ್ಪ ಚೆನ್ನಾಗಿ ಹಿಂಡಬೇಕು ನೋಡಿ. ಈ ರೀತಿ ನೀರು ಬರುತ್ತೆ. ಅದನ್ನು ನೀರೆಲ್ಲ ತೆಗೆದುಬಿಟ್ಟು ಒಂದು ಬಟ್ಲಲ್ಲಿ ಆಗಲಿ ಒಂದು ಪಾತ್ರೆಲಾಗಲಿ ಹಾಕಿಕ್ಕೋಬೇಕು ನೋಡಿ. ಈ ರೀತಿ ಹಾಕಿಕೊಂಡಿದ್ದೀನಿ. ನೀರಿನ ಅಂಶ ಇರೋದಿಲ್ಲ. ಸ್ವಲ್ಪ ಚೆನ್ನಾಗಿ ಗಟ್ಟಿಗೆ ಹಿಂಡಿ ತೆಗಿಬೇಕಾಗುತ್ತೆ. ಒಂದು ಪಾತ್ರೆಯಲ್ಲೇ ಒಂದು ಸ್ವಲ್ಪ ಎಣ್ಣೆ ತೊಗೊಂಡು ಅದಕ್ಕೆ ಸ್ವಲ್ಪ ಕಾಯ್ಸಕ್ಕೆ ಬಿಡಬೇಕು. ಸ್ವಲ್ಪ ಹಾಗಲಕಾಯಿನ ಫಸ್ಟ್ ನಾನು ಹುರ್ಕೊತಾ ಇದ್ದೀನಿ ಚೆನ್ನಾಗಿ. ಸ್ವಲ್ಪ ಸಣ್ಣ ಆಗಬೇಕು ಹಾಗಲಕಾಯಿ. ಅಗಲ ಇರೋದನ್ನು ಸ್ವಲ್ಪ ದಪ್ಪ ಇರೋದನ್ನು ಸ್ವಲ್ಪ ಲೈಟಾಗಿ ಸಣ್ಣ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಲೋ ಫ್ಲೇಮರಲ್ಲಿ ಹುರ್ಕೋಬೇಕಾಗುತ್ತೆ ನೋಡಿ. ಈ ರೀತಿ ಸ್ವಲ್ಪ ಸಣ್ಣಗೆ ಹುರ್ಕೊಂಡ್ರೆ ಸ್ವಲ್ಪ ಫ್ಲೇವರನ್ನು ಚೆನ್ನಾಗಿರುತ್ತೆ. ಕಹಿ ಅನ್ನಂಶ ಅನ್ನೋದು ಫುಲ್ಲು ಹೋಗ್ಬಿಡುತ್ತೆ. ಸೊ ಹಂಗಿಂದ ಈ ರೀತಿ ಬಿಡಿ ಬಿಡಿಯಾಗಿ ಬರಬೇಕು. ಈ ರೀತಿ ಆಗಬೇಕು. ಆದಮೇಲೆ ಒಂದು ಚಿಕ್ಕದು ಈರುಳ್ಳಿ, ಒಂದು ಚಿಕ್ಕದು ಟೊಮೆಟೊ ಹಾಕ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಗಲಕಾಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಎರಡೂ ಚೆನ್ನಾಗಿ ಸ್ವಲ್ಪ ಕುದಿಯೋಕೆ ಬಿಟ್ಟು ಆಮೇಲೆ ಒಂದು ಪಾತ್ರೆಯಲ್ಲಿ ಒಂದು ಹುಣಸೆಹಣ್ಣು, ಒಂದು ಚಿಕ್ಕದು ನಿಂಬೆಹಣ್ಣು ಸೈಜಷ್ಟು ಹುಣಸೆಹಣ್ಣು ನೆನೆಸಿಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಚೆನ್ನಾಗಿ ಗಟ್ಟಿಗೆ ಹಿಂಡ್ಕೊತಾ ಇದ್ದೀನಿ. ಯಾಕಂದರೆ ವಾಟರ್ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ವಾಟರ್ ಜಾಸ್ತಿ ಯೂಸ್ ಮಾಡಿದ್ರೆ ಪಲ್ಯ ಅನ್ನೋದು ಸ್ವಲ್ಪ ನೀರಾಗುತ್ತಲ್ಲ. ಸೊ ಅದರಿಂದ ನಾನು ಅದಕ್ಕೆ ಹುಣಸೆ ರಸಕ್ಕೇ ಗರಂ ಮಸಾಲ, ಉಪ್ಪು, ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಧನಿಯಾ ಪುಡಿ. ಎಲ್ಲನೂ ಹಾಗಲಕಾಯಿ ಮಿಶ್ರಣಕ್ಕೆ ಹಾಕ್ಬೋದಿತ್ತು. ಬಟ್ ಏನಂದರೆ ಈ ಥರ ಮಾಡಿದ್ರೆ ಸ್ವಲ್ಪ ಕೆಲಸ ಬೇಗ ಆಗುತ್ತೆ ಅನ್ನೋದಕ್ಕೆ ಒಂದು ಉದ್ದೇಶ. ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕ್ಕೋತಾ ಇದ್ದೀನಿ ನೋಡಿ. ಈ ರೀತಿ ಜಾಸ್ತಿ ನೀರಿರಲ್ಲ, ಜಾಸ್ತಿ ಗಟ್ಟಿ ಇರಲ್ಲ. ಈ ಕಡೆ ಹಾಗಲಕಾಯಿ, ಟೊಮೊಟೊ, ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೆಂದಿದೆ. ಅದಕ್ಕೆ ಹುಣಸೆ ರಸಕ್ಕೆ ಮಸಾಲೆಗಳು ಹಾಕಿದ್ದೀನಲ್ಲ ಅದನ್ನು ಹಾಕಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿ ಬರಬೇಕು. ಫುಲ್ಲು ಗಟ್ಟಿ ಆಗಬೇಕು. ಆ ಥರ ಬರುತ್ತೆ. ಹಂಗೆ ಲೋ ಫ್ಲೇಮಲ್ಲಿ ಕುದಿಸ್ತಾ ಇರಬೇಕಾಗುತ್ತೆ. ಏನಂದರೆ ಇವಾಗ ಈ ಜಾಗದಲ್ಲಿ ಉಪ್ಪು ಖಾರ ಹಾಕಬೇಕಾಗಿತ್ತು. ಸೊ ನಾನೇನು ಮಾಡಿದ್ದೀನಿ, ಹುಣಸೆಹಣ್ಣು ಜೊತೆನೇ ಉಪ್ಪು ಖಾರ ಎಲ್ಲ ಸೇರಿಸಿರೋದಕ್ಕೋಸ್ಕರ ಕೆಲಸ ಈಸಿ ಆಗುತ್ತೆ. ಗಟ್ಟಿ ಆದರೆ ಎಲ್ಲ ಹಾಗಲಕಾಯಿಗೆ ಹೀರ್ಕೊಳುತ್ತಲ್ಲ. ಸೊ ಅದರಿಂದ ಹಾಗಲಕಾಯಿ ತಿನ್ಬೇಕಾದ್ರೂ ಉಪ್ಪು, ಹುಳಿ, ಖಾರ ಕರೆಕ್ಟಾಗಿ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಟೇಸ್ಟು. ಈಗ ಒಂದು ಹಾಗಲಕಾಯಿ ತಿಂದು ನೋಡಿದ್ರೂ ಅದರಲ್ಲೇ ಗೊತ್ತಾಗುತ್ತೆ ನಿಮಗೆ. ಸ್ವಲ್ಪ ಹುಳಿ ಖಾರ ಎಲ್ಲ ಇರುತ್ತೆ. ಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಇದು ರೈಸಿಗೆ, ಚಪಾತಿಗೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಯಾವುದೇ ಕಾರಣಕ್ಕೂ ಬಿಸಿ ಮಾತ್ರ ಮುಚ್ಚಬೇಡಿ. ಮುಚ್ಚಿದ್ರೆ ಕಹಿ ಜಾಸ್ತಿ ಆಗುತ್ತೆ. ಅದರಿಂದ ಯಾವುದೇ ಕಾರಣಕ್ಕೂ ಪಲ್ಯ ಮಾಡಬೇಕಂದ್ರೆ, ಮೈನ್ ಹಾಗಲಕಾಯಿ ಪಲ್ಯ ಮಾಡಬೇಕಂದ್ರೆ ದಯವಿಟ್ಟು ಮುಚ್ಚಿಬಿಟ್ಟು ಮಾತ್ರ ಬೇಯಿಸ್ಕೋಬೇಡಿ. ಅಷ್ಟೇ, ಓಪನಲ್ಲಿ ಬೇಯಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಬಿಸಿ ಇದ್ದಾಗೂ ಕ್ಲೋಸ್ ಮಾಡೋಕ್ಕೆ ಹೋಗಬಾರ್ದು. ತಣ್ಣಗಾಗೋವರೆಗೂ ಹಂಗೆ ಬಿಟ್ಟು ಆಮೇಲೆ ಮುಚ್ಕೋಬೇಕಾಗತ್ತೆ. ಸೊ ಯಾವುದೇ ಕಾರಣಕ್ಕೂ ಬಿಸಿ ಇದ್ದಾಗ ಆ್ಯಂಡ್ ಹಾಗಲಕಾಯಿ ಪಲ್ಯ ಬೇಯಿಸ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಮುಚ್ಚಿಬಿಟ್ಟು ಮಾತ್ರ ಬೇಯಿಸ್ಕೋಬಾರ್ದು.